ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಗುರುವಾರ ಚೈತ್ರ ಪೌರ್ಣಮಿ ಅನ್ನುವಂಥದ್ದು ತುಂಬ ಪ್ರಕಾಶಮಾನವಾಗಿರುತ್ತೆ. ನಮ್ಮ ಅಂಧಕಾರವನ್ನು, ನಮ್ಮ ಜೀವನದ ಅಂಧಕಾರವನ್ನು, ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಹೊಸ ಕೆಲಸಗಳನ್ನು ನಾವು ಆರಂಭ ಮಾಡೋದಕ್ಕೆ ತುಂಬ ಸೂಕ್ತವಾಗಿರುವಂಥ ಯಾವುದಾದ್ರೂ ಒಂದು ಸಮಯ ಇದೆ ಅಂತ ಹೇಳಿದ್ರೆ ಪೌರ್ಣಮಿಯ ದಿನಗಳು ಅನ್ನುವಂಥದ್ದು ತುಂಬ ಶಕ್ತಿಯಿಂದ ಕೂಡಿರುತ್ತೆ ಸ್ನೇಹಿತರೆ. ಹೌದು, ಅಮಾವಾಸ್ಯೆಗೆ ನಾವು ಕಂಪೇರ್ ಮಾಡಿಕೊಂಡಾಗ ಯಾವಾಗಲೂ ಅಷ್ಟೇ ಈ ಪೌರ್ಣಮಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಇರುವಂಥ ಕತ್ತಲನ್ನು ಓಡಿಸುವಂಥದ್ದು. ಅದಕ್ಕೋಸ್ಕರ ಚಂದ್ರದೇವನನ್ನು ಈ ಒಂದು ದಿನಗಳಲ್ಲಿ ಸಾಕಷ್ಟು ನಾವು ಕೇಳಿಕೊಂಡಾಗ, ಮನಸ್ಸಿನ ಕಾರಕ ಚಂದ್ರನು, ನಮ್ಮ ಮನಸ್ಸು ಯಾವಾಗಲೂ ಚೆನ್ನಾಗಿದ್ದಾಗ ನಾವು ಏನು ಬೇಕಾದರೂ ಮಾಡ್ಕೊಳ್ಬಹುದು. ತುಂಬ ಜನ ನೋಡಬಹುದು, ಎಷ್ಟೋ ನಮಗೆ ದುಡ್ಡಿದೆ, ಕೆಲಸ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಸೌಕರ್ಯಗಳಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲಪ್ಪ ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ನಮ್ಮ ಹತ್ರ ಜೀವನಕ್ಕೆ ದುಡ್ಡೇ ಇಲ್ಲ, ಆ ದುಡ್ಡಿನ ಕೊರತೆಯಿಂದ ನಮಗಿಷ್ಟೆಲ್ಲ ನಾವು ಯೋಚನೆ ಮಾಡ್ತಾಯಿದ್ದೀವಿ ಅಂತ. ಅಂದರೆ ಎಲ್ರಿಗೂ ಎಲ್ಲವೂ ಸಿಗೋದಿಲ್ಲ ಸ್ನೇಹಿತರೆ. ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಭಗವಂತನು ನಮ್ಮ ಜೀವನಕ್ಕೆ ಏನು ಕೊಡಬೇಕು ಅದನ್ನು ತಪ್ಪದೇ ಕೊಡ್ತಾನೆ. ಇದನ್ನು ನೆನಪಲ್ಲಿ ಇಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಂಡಾಗ, ಅದು ತೆಂಗಿನಕಾಯಿ ಪರಿಹಾರವನ್ನು ಮಾಡಿಕೊಂಡ್ರೆ ನಾವು ಎಷ್ಟೋ ಕಷ್ಟಗಳಿಂದ ತಪ್ಪಿಸ್ಕೊಳ್ಬಹುದು. ಅನಿವಾರ್ಯವಾಗಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಆ ಅವಶ್ಯಕತೆಗೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮಗೆ ಭಗವಂತನ ಆಶೀರ್ವಾದ ಸಾಕಷ್ಟು ನಮ್ಮ ಜೀವನವನ್ನು ಸುಧಾರಿಸುತ್ತೆ. ಈ ಪರಿಹಾರವನ್ನು ಮಾಡಿಕೊಳ್ಳಿ. ಚೈತ್ರ ಪೌರ್ಣಮಿ ಅನ್ನುವಂಥದ್ದು ತುಂಬ ಶಕ್ತಿಯಿಂದ ಕೂಡಿರುತ್ತೆ. ಗುರುವಾರ ಕೂಡಿ ಬಂದಿದೆ. ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನಾವು ಮುಖ್ಯವಾಗಿ ಮನೆಗಳನ್ನು ಕೂಡ ಗುಡಿಸಿ, ಕ್ಲೀನಾಗಿ ಒರೆಸಿ, ಶುಚಿ ಮಾಡಿ, ಸ್ನಾನವನ್ನು ಮಾಡಿಕೊಂಡು, ನಾವು ನೋಡಿ ಹೊಸ ಬಟ್ಟೆಗಳೇ ಹಾಕ್ಕೊಳ್ಬೇಕು ಅಂತಲ್ಲ, ಹಳೆ ಬಟ್ಟೆಗಳಾದರೂ ಕೂಡ ತುಂಬ ನೀಟಾಗಿ ಒಗೆದು ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಕಪ್ಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗುವಂಥ ಈ ದಿನವನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುವಂಥ ಪ್ರಕೃತಿಯಲ್ಲಿ ನಮಗೆ ಚೈತ್ರ ಪೌರ್ಣಮಿ ಅನ್ನುವಂಥದ್ದು, ಈ ಪೌರ್ಣಮಿಯ ಶಕ್ತಿ ಅನ್ನುವಂಥದ್ದು ತುಂಬ ಅಗಾಧವಾಗಿ ಇರುತ್ತೆ. ಈ ವಸ್ತುಗಳು ಕೂಡ ನಮಗೆ ನಮ್ಮ ಕೈಗೆಟುಕುವಂಥದ್ದೇ ಆಗಿರುತ್ತೆ. ಅದಕ್ಕೆ ಸಣ್ಣದಾಗಿ ಪರಿಹಾರ ಮಾಡಿಕೊಳ್ಳಿ, ತುಂಬ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ನಾವು ಕೆಲವೊಬ್ಬರು ಅಂದ್ಕೊಳ್ತಾರೆ, ಈ ಪರಿಹಾರಗಳಿಂದ ನಮ್ಮ ಜೀವನ ಬದಲಾಗುತ್ತಾ, ನಾವು ಚೆನ್ನಾಗಿರ್ತೀವ ಅನ್ನುವಂಥ ಒಂದು ಡೌಟ್ ಅನ್ನೋದು ಬಂದುಬಿಡುತ್ತೆ, ಸಂಶಯ ಅನ್ನೋದು ಬರುತ್ತೆ. ಆದರೆ ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಒಂದು ನೀವು ನೋಡ್ಕೊಳ್ಬಹುದು. ಹಿಂತಿರುಗಿ ನೋಡಿದಾಗ ನಮ್ಮ ಜೀವನ ಯಾವ ಥರ ಇತ್ತು, ಈಗ ನಾವು ಪರಿಹಾರಗಳನ್ನು ಮಾಡ್ಕೊಂಡಾದಮೇಲೆ ಇಷ್ಟೆಲ್ಲ ಬದಲಾವಣೆ ಆಯಿತು. ಇದನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು, ನಿಮ್ಮ ಮನೆಗೂ ಕೂಡ ಆರಾಮಾಗಿ ಮಾಡಿಕೊಳ್ಬಹುದು. ಇದನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೆ ಯಥೇಚ್ಛವಾದಂಥ ನಾವು ಕೇಳಿಕೊಂಡಿರುವಂಥ ಕೋರಿಕೆ ಆ ಒಂದು ಏನಿರುತ್ತೆ ನಮ್ಮ ಕೈಗೆ ಇಟ್ಕುತ್ತೆ. ಕೆಂಪು ಬಟ್ಟೆಯನ್ನು ತಗೊಳ್ಬೇಕು. ಕೆಂಪು ಬಟ್ಟೆ ಅನ್ನುವಂಥದ್ದು ನಮಗೆ ಒಂದು ಶಕ್ತಿ ಜಾಸ್ತಿ ಕೂಡಿರುತ್ತೆ. ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ, ಯಾವ ಸೈಜಿನದ್ದಾದರೂ ತಗೊಳ್ಬಹುದು, ಚೆನ್ನಾಗಿರಬೇಕು ತೆಂಗಿನಕಾಯಿ ಅಷ್ಟೇ. ಅದಕ್ಕೆ ನಾವು ಒಡೆದೋಗಿರಬಾರ್ದು. ಆ ಥರ ಕೈ ತುಂಬ ನೋಡಿದಾಗ ಅದರೊಳಗಡೆ ನೀರು ಕೂಡ ಚೆನ್ನಾಗಿರುತ್ತೆ ಅನ್ನೋದು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ತೆಂಗಿನಕಾಯಿ ಚೆನ್ನಾಗಿದೆ ಅಂತ. ಅದನ್ನು ಒಂದು ತಗೊಂಡಿದ್ದೆ. ಇದಕ್ಕೆ ಏನೆಲ್ಲ ವಸ್ತುಗಳು ಬೇಕು? ಎಳ್ಳು ಬೇಕು,
ಕಪ್ ಎಳ್ಳು. ನಮಗೆ ಶನಿ ದೇವರ ಆಶೀರ್ವಾದ ಮುಖ್ಯವಾಗಿ ಬೇಕೇ ಬೇಕು. ಅದಕ್ಕೆ ನೀವು ಇದನ್ನು ತಗೊಳ್ಳಿ. ಯಾಕಂದರೆ ತೆಂಗಿನಕಾಯಿ ಅನ್ನುವಂಥದ್ದು ಶಿವಸ್ವಾಮಿಯ ಒಂದು ಸಂಕೇತ, ಲಯಕಾರಕ ಶಿವನು. ಆದ ಕಾರಣ ನಾವು ಆ ಭಗವಂತನನ್ನು ಕೇಳಿಕೊಂಡಾಗ, ಯಾಕಂದರೆ ಶಿವನ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ ಸ್ನೇಹಿತರೆ. ಅದಕ್ಕೆ ಆ ಭಗವಂತನನ್ನು ನೆನೆಸ್ಕೊಂಡು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು 3 ತಗೊಂಡು, ಅಂದರೆ 3 ಕಣ್ಣು ಇರುತ್ತೆ ತೆಂಗಿನಕಾಯಿಯಲ್ಲಿ. ಆ 3 ಕಣ್ಣು ಅನ್ನುವಂಥದ್ದು ಶಿವಸ್ವಾಮಿಯ ಒಂದು ಸಂಕೇತ. ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿಯನ್ನು ನಾವು ತಗೊಂಡಿದ್ದೆ ಕೆಂಪು ಬಟ್ಟೆಯ ಮೇಲೆ ಇದನ್ನು ಇಡಬೇಕು. ಈಗ ಒಂದೊಂದೇ ವಸ್ತುವು ಕೂಡ ಅದರ ಕೆಲಸವನ್ನು ಮಾಡುತ್ತೆ. ಎಳ್ಳನ್ನು ತಗೊಳ್ಳಿ. ಶಕ್ತಿದಾಯಕವಾಗಿರುವಂಥದ್ದು. ನಮ್ಮ ಒಂದು ಮನೆಯಲ್ಲಿ ಎಷ್ಟೋ ದೋಷಗಳಿಂದ, ನಮಗೆ ಗ್ರಹ ದೋಷಗಳ ಪ್ರಭಾವದಿಂದ ಎಷ್ಟೋ ಏರಿಳಿತಗಳು ಆಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ. ಅದನ್ನು ತಡೆಗಟ್ಟೋದಕ್ಕೆ ಇದು ಬೇಕಾಗುತ್ತೆ. ಸ್ವಲ್ಪ ಸ್ಫಟಿಕವನ್ನು ತಗೊಳ್ಳಿ, ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ, ಅರಿಶಿಣ ಕುಂಕುಮವನ್ನು ಸ್ವಲ್ಪ ತಗೊಳ್ಳಿ. ಅರಿಶಿಣ ಕುಂಕುಮ ಲಕ್ಷ್ಮೀದೇವಿ ಗೌರಿದೇವಿಯ ಸಂಕೇತ. ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಶುದ್ಧಿ ಮಾಡುವಂಥದ್ದು ಸ್ಫಟಿಕ. ಅದಕ್ಕೋಸ್ಕರ ಸ್ಫಟಿಕವನ್ನು ಸ್ವಲ್ಪ ತಗೊಳ್ಳಿ. ಈ ವಸ್ತುಗಳು ಎಲ್ಲವೂ ಕೂಡ ನೀವು ಗಮನಿಸಬಹುದು, ಅಗಾಧವಾದಂಥ ಶಕ್ತಿಯಿಂದ ಕೂಡಿರುತ್ತೆ. ಈ ವಸ್ತುಗಳನ್ನು ನಾವು ಪ್ರಕೃತಿಯಿಂದ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬಳಸುವಂಥದ್ದಾಗಿರೋದ್ರಿಂದ ಈ ಗಂಟನ್ನು ಕಟ್ಟಿ ಮೊದಲು ಒಂದು ಪ್ಲೇಟಲ್ಲಿ ಇಟ್ಟು ಇದಕ್ಕೆ ನೀವು ಧೂಪವನ್ನು, ಸಾಂಬ್ರಾಣಿಯನ್ನು ತೋರಿಸ್ಬೇಕು ಸ್ನೇಹಿತರೆ. ಪೂಜೆ ಮಾಡಿರ್ತೀರಾ, ಆ ಧೂಪವನ್ನು ಸ್ವಲ್ಪ ತೋರಿಸಿದಾಗ ಶಕ್ತಿ ದುಪ್ಪಟ್ಟಾಗುತ್ತೆ. ಇದನ್ನು ಸೀದಾ ತಗೊಂಡೋಗಿದ್ದೆ ನಮ್ಮ ಮೇನ್ ಡೋರು ಇರುತ್ತಲ್ವ, ಸಿಂಹದ್ವಾರ ಅಂತ ಹೇಳ್ತೀವಿ, ಸಿಂಹದ್ವಾರದ ಹತ್ತಿರ ಕಟ್ಟಬೇಕು. ಮನೆಯ ಹೊರಗಡೆ ಕಟ್ಟಬೇಕು, ಮನೆ ಒಳಗಡೆ ಅಲ್ಲ, ಮನೆಯ ಹೊರಗಡೆ. ಮನೆಯ ಹೊರಗಡೆಯಿಂದ ಬರುವಂಥದ್ದು ಯಾವುದೇ ರೀತಿಯಾದಂಥ ಆ ನಕಾರಾತ್ಮಕ ಶಕ್ತಿಗಳನ್ನು ಇದು ದೂರ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮನೆಯ ಒಳಗಡೆ ಇರುವಂಥ ಕೆಟ್ಟ ಶಕ್ತಿಗಳನ್ನು ಕೂಡ ಇದು ಎಳ್ಕೊಳ್ಳುತ್ತೆ. ಇದನ್ನು ನಾವು ಪೂರ್ತಿಯಾಗಿ 1 ತಿಂಗಳು ಈ ಥರ ಕಟ್ಟಿ ಬಿಡಬೇಕು. ತಿಂಗಳಿಗೆ 1 ಸಾರಿ ಬರುವಂಥ ಪೌರ್ಣಮಿ ಇರುತ್ತಲ್ವ, ಆ 1 ತಿಂಗಳಲ್ಲಿ ನಮ್ಮ ಮನೆಯ ಹೊರಗಡೆ, ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಕೆಟ್ಟ ಶಕ್ತಿಗಳನ್ನು ಇದು ಎಳ್ಕೊಳ್ಳುವಂಥ ಕೆಲಸ ಮಾಡಿರುತ್ತೆ. ಪೌರ್ಣಮಿಗೆ ಇದನ್ನು ನೀವು ತೆಗೆದು ಬಿಟ್ಟಿದ್ದೆ ಕ್ಲೀನಾಗಿ ಎಲ್ಲಾದರೂ ಹರಿಯುವ ನೀರಿಗೆ ಈ ಗಂಟು ಸಮೇತ ಬಿಟ್ಟು ಬಿಡಬೇಕು. ಯಾರಾದರೂ ಮತ್ತೆ ಈ ಗಂಟನ್ನು ತೆಗೆದು ಅದೇನಾಗಿರುತ್ತೆ ಅನ್ನುವಂಥ ಕುತೂಹಲದಿಂದ ನೋಡೋದಕ್ಕೆ ಹೋಗಬೇಡಿ. ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಂಡಿರುತ್ತೆ, ತನ್ನಲ್ಲಿ ಇಟ್ಕೊಂಡಿರುತ್ತೆ. ಅದನ್ನು ನಾವು ಮತ್ತೆ ಓಪನ್ ಮಾಡಿ ಮತ್ತೆ ನಾವು ಕಷ್ಟಗಳನ್ನು ನಾವೇ ಸ್ವೀಕಾರ ಮಾಡಬಾರ್ದು. ಅದಕ್ಕೆ ಸೀದಾ ತೆಗೆದಿದ್ದು ತಗೊಂಡೋಗಿ ಹರಿಯುವ ನೀರಿರುವಂಥ ಜಾಗದಲ್ಲಿ ಬಿಟ್ಟು ಬಂದು ಹೊಸದಾಗಿ ಇದನ್ನು ಮತ್ತೊಮ್ಮೆ ನೀವು ಸೇವ್ ಮಾಡ್ಕೊಳ್ಬಹುದು. ಇಷ್ಟು ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ.